ನಮಸ್ಕಾರ. ಯಾಕೋ ಚಿನ್ನಕ್ಕೂನು ನಮ್ಗುನು ಇವಾಗ ಟೈಮ್ ಮ್ಯಾಚ್ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಒಂದ್ಸತಿ ವಿಡಿಯೋದಲ್ಲಿ ಹೇಳ್ತೀವಿ, ಅಯ್ಯೋ ಇವತ್ತು ಖುಷಿ ಆಯ್ತಪ್ಪ, 180 ರೂಪಾಯಿ ಇಳ್ದ್ಬಿಡ್ತು, 1200 ರೂಪಾಯಿ ಇಳ್ದ್ಬಿಡ್ತು ಅಂತ ಹೇಳ್ಬಿಟ್ಟು. ಸೊ ಒಂದು ದಿನ ಏನೋ ಖುಷಿ ಪಟ್ಕೊಂಡು ವಿಡಿಯೋದಲ್ಲಿ ಹೇಳ್ತೀವಿ, ಒಂದ್ ಸ್ವಲ್ಪ ರಿಲ್ಯಾಕ್ಸೇಷನ್ ಆಗ್ಲಿ ಜನಕ್ಕೂನು, ಚಿನ್ನದ ಬೆಲೆ ಕಮ್ಮಿ ಆಗಿದೆಯಲ್ಲ ಅಂತ ಹೇಳಿ ಉತ್ಸಾಹದಲ್ಲಿ ನಾವು ವಿಡಿಯೋ ಮಾಡ್ತೀವಿ. ಬಟ್ ಒಂದಿನ ಉತ್ಸಾಹ, ನೆಕ್ಸ್ಟ್ ಡೇ ನೋಡಿದ್ರೆ ನಾವ್ ಇಲ್ಲಿ ಹಿಂದಿನ ದಿನ ವಿಡಿಯೋದಲ್ಲಿ ಏನ್ ಬಜೆಟ್ ಹೇಳಿರ್ತೀವಿ ನೋಡಿ, ಇವಾಗ ಒಂದು 220 ರೂಪಾಯಿ 130 ರೂಪಾಯಿ ಏನ್ ಇಳಿಕೆ ಆಗಿರುತ್ತೆ, ಅದರ ಡಬಲ್ ಅಮೌಂಟ್ ನೆಕ್ಸ್ಟ್ ಡೇನೆ ಅಷ್ಟೇ ಇನ್ಕ್ರೀಸ್ ಆಗ್ತಾ ಇರುವಂತದನ್ನ ಕಂಡು ಬರ್ತಾ ಇರುವಂತದ್ದು. ಸೊ ಅನ್ಎಕ್ಸ್ಪೆಕ್ಟೆಡ್ಲಿ ಇವತ್ತು ಸಹ ಚಿನ್ನದ ಬೆಲೆ ಇಳಿಕೆ ಅಲ್ಲ, ಏರಿಕೆ ಆಗಿದೆ. ವೀಕೆಂಡ್ ಬಂತು. ಒಟ್ನಲ್ಲಿ ಈ ವಾರದ ಟೋಟಲ್ ಆಗಿ ಒಂದು ಪಿಕ್ಚರ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಗ್ರಾಫ್ ಹೆಂಗಿತ್ತು ಅಂದ್ರೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಅನ್ನೋ ತರ ಗ್ರಾಫ್ ಹೋಗಿರುವಂತದ್ದು. ಸೊ ಈ ವಾರದಲ್ಲಿ ಸಿಕ್ಕಾಪಟ್ಟೆ ಪ್ರೆಷರೈಸ್ ಆಗಿತ್ತು ಚಿನ್ನದ ಬೆಲೆ. ಇವತ್ತು ವೀಕೆಂಡ್ ಬಂದ್ರು ಸಹ ಚಿನ್ನದಲ್ಲಿ ಯಾಕೋ ವ್ಯತ್ಯಾಸಗಳು ಕಾಣಿಸ್ತಾ ಇಲ್ಲ, ಬಟ್ ಏರಿಕೆನೆ ಆಗ್ತಾ ಇದೆ, ಇಳಿಕೆ ಆಗುವಂತ ಲಕ್ಷಣಗಳೇ ಇಲ್ಲ. ಸೊ ಸಂಪೂರ್ಣವಾಗಿ ವಿಡಿಯೋ ನೋಡಿ. ಇವತ್ತೆಷ್ಟಾಗಿದೆ ಮಾರುಕಟ್ಟೆಯ ಬೆಲೆ ಅಂತ ತಿಳಿಸ್ಕೊಡ್ತೀನಿ. 22 ಕ್ಯಾರೆಟ್ ಚಿನ್ನ ಇವತ್ತು ಬೆಂಗಳೂರಲ್ಲಿ 7,990 ರೂಪಾಯಿ ಆಗಿದೆ. 8,085 ರೂಪಾಯಿ ತನಕ ಹೋಗಿತ್ತು. ಬಟ್ ಇವಾಗ ಸ್ವಲ್ಪ ರಿಲೀಫ್ ಆಗಿ, ಅಂದ್ರೆ ಇವಾಗ ಈ ವಾರದಲ್ಲಿ ಸ್ವಲ್ಪ ಡೌನ್ ಆಗಿತ್ತಲ್ವಾ, ಕಮ್ಮಿ ಆಗಿ ಇವಾಗ ಟೋಟಲ್ ಪಿಕ್ಚರ್ ಬಂದಿರೋದು 7,990 ರುಪೀಸ್ಗೆ ಬಂದು ಕುತ್ಕೊಂಡಿದೆ ಒಂದು ವಾರದ ನಂತರ. ನಿನ್ನೆ 7,980 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನ 79,900 ರೂಪಾಯಿ ಆಗುತ್ತೆ. ಜೊತೆಗೆ ನಿಮ್ಗೆ ನಿನ್ನೆ 79,800 ರೂಪಾಯಿ. ನಿನ್ನೆಗೂ ಇವತ್ಗೂ ನಿಮ್ಗೆ 22 ಕ್ಯಾರೆಟ್ ಚಿನ್ನದಲ್ಲಿ 10 ರೂಪಾಯಿ ಬೆಲೆ ಜಾಸ್ತಿ ಆಯ್ತು. 100 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ನಿಮ್ಗೆ ಜಾಸ್ತಿ ಆಗಿರುವಂತದ್ದು. ಸೊ ನೀವು ಅನ್ಕೋಬಹುದು 100 ರೂಪಾಯಿ ಜಾಸ್ತಿ ಅಲ್ಲ ಅಲ್ವಾ ಅಂತ ಹೇಳಿ, ಬಟ್ 100 ರೂಪಾಯಿ ನೀವು 10 ಗ್ರಾಮಿನ ಮೇಲೆ ಮಾಡಿಸ್ಕೊಂಡೋದ್ರೆ 20-30 ಗ್ರಾಮ್ ನಿಮ್ಗೆ ಬಜೆಟ್ ಎಷ್ಟು ಬೀಳುತ್ತೆ? 1,000 ರೂಪಾಯಿ ಎಕ್ಸ್ಟ್ರಾ ನಿಮ್ಗೆ ಜಾಸ್ತಿ ಬೀಳುವಂತದ್ದು. ಸೊ ಇಲ್ಲೇನಾಯ್ತು, ವಾರದೆಲ್ಲ ಒಂದು ರೋಲರ್ ಕೋಸ್ಟರ್ ಹೋಗಿ 8,000 ಆಗಿ ಚಿನ್ನ ವಾಪಸ್ ಬಂದಿದೆ. ಅಂದ್ರೆ ಇದು ಮಾರ್ಕೆಟ್ ವ್ಯಾಲ್ಯೂ. GST, ಮೇಕಿಂಗ್ ಚಾರ್ಜ್, ವೇಸ್ಟೇಜ್ ಎಲ್ಲ ಸೇರಿಸಿದ್ರೆ 8,500 9,000ಕ್ಕೆ ಹೋಗುವಂತ ಚಿನ್ನದ ಬೆಲೆ ಇವತ್ತು ಮಾರುಕಟ್ಟೆಯ ಬೆಲೆ ಎಲ್ಲ ಓವರ್ ಆಲ್ ನೀವು ಮಾಡಿಸ್ಕೊಡುವಂತ ಚಿನ್ನದ ಅಂಗಡಿಯಲ್ಲಿ ಇಷ್ಟಾಗುತ್ತೆ. 9,500 ತನಕ ನಿಮ್ಗೆ ಇವತ್ತು ಚಿನ್ನದ ಬೆಲೆ ಆಗುತ್ತೆ. ಸೊ 24 ಕ್ಯಾರೆಟ್ ಚಿನ್ನ ಇವತ್ತು 8,716 ರೂಪಾಯಿ ಇದೆ. 8,705 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನ 87,160, ನೆನೆ 87,050 ರೂಪಾಯಿ. ನೆನೆಗೂ ಇವತ್ತು 24 ಕ್ಯಾರೆಟ್ ಚಿನ್ನದಲ್ಲಿ 11 ರೂಪಾಯಿ ಜಾಸ್ತಿ ಆಯ್ತು. 111 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಇವತ್ತು ಜಾಸ್ತಿ ಆಗಿದೆ. 18 ಕ್ಯಾರೆಟ್ ಚಿನ್ನ ಇವತ್ತು 1 ಗ್ರಾಮ್ಗೆ 6,538 ರೂಪಾಯಿ, ನೆನೆ 6,529 ರೂಪಾಯಿ. 10 ಗ್ರಾಮಿನ ಚಿನ್ನ 65,380, ನೆನೆ 65,290. 18 ಕ್ಯಾರೆಟ್ ಚಿನ್ನದಲ್ಲಿ ನಿಮ್ಗೆ 9 ರೂಪಾಯಿ ಇವತ್ತು ಜಾಸ್ತಿ ಆಯ್ತು. ಅಲ್ಲಿಗೆ ನಿಮ್ಗೆ 90 ರುಪೀಸ್ ಜಾಸ್ತಿ ಆಗಿರುವಂತದ್ದು. ಸೊ ಏರಿಕೆ ಅಂತೂ ಖಂಡಿತವಾಗ್ಲೂ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ನಮ್ಗೆ ಕಮ್ಮಿ ಆಗೋ ತರ ಕಾಣಿಸ್ತಾ ಇಲ್ಲ. ಇದ್ರ ಜೊತೆಗೆ ಬೆಳ್ಳಿಯ ದರನು ನೋಡ್ಬೇಕಾಗತ್ತೆ ನಾವು, ಯಾಕಂದ್ರೆ ಬೆಳ್ಳಿಯ ದರ ಅಂತೂ ವೇರಿಯೇಷನ್ ಆಗ್ತಾನೆ ಇದೆ. ಸೊ ಇವತ್ತಿನ ಸಿಲ್ವರ್ ಪ್ರೈಸ್ ನ ನೋಡೋಣ. ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಕಮೆಂಟ್ ಅಲ್ಲಿ ತಿಳಿಸಿ. ಬೆಳ್ಳಿಯ ದರ ಈ ವಾರ ಹೋದ್ ವಾರದಿಂದ ಒಂದು 100 ರೂಪಾಯಿ ರೇಂಜ್ ಅಲ್ಲಿ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತಿನ ಬೆಲೆ 108 ರೂಪಾಯಿ ಆಗಿದೆ 1 ಗ್ರಾಮಿನ ಬೆಳ್ಳಿಯ ದರ. ಸೊ 100 ರುಪೀಸ್ ಇದ್ದಂಥದ್ದು ಕರೆಕ್ಟ್ ಆಗಿ 107ಗೆ ಜಂಪ್ ಆಯ್ತು. ಇದಾದ ನಂತರ ಮತ್ತೆ ಇವತ್ತು 1 ರೂಪಾಯಿ ಜಾಸ್ತಿ ಆಯ್ತು. 108 ರೂಪಾಯಿ 1 ಗ್ರಾಮಿನ ಬೆಳ್ಳಿ ಆಗುತ್ತೆ. ಸೊ ಕೆಜಿಗೆ 1,08,000 ರೂಪಾಯಿ ನಿಮ್ಗೆ ಬೆಳ್ಳಿಯ ದರ ಆಗುವಂತದ್ದು. ಸೊ GST ಮೇಕಿಂಗ್ ಎಲ್ಲ ಸೇರಿಸಿದ್ರೆ 1,10,000 ಸಿಂಪಲ್ ಆಗಿ ಒಂದು ಕೆಜಿಯ ಬೆಳ್ಳಿಯ ದರ. ಸೊ 108 ರೂಪಾಯಿ ಇವತ್ತು 1 ಗ್ರಾಮಿನ ಬೆಳ್ಳಿ. ಸೊ ಏನೇ ಖರೀದಿ ಮಾಡ್ಬೇಕು ಅಂದ್ರೆ 10 ಸತಿ ಯೋಚನೆ ಮಾಡ್ಬಿಟ್ಟು ಇನ್ಮೇಲೆ ಚಿನ್ನನ ಬೆಳ್ಳಿನ ಖರೀದಿ ಮಾಡ್ಬೇಕು. ಯಾಕಂದ್ರೆ ಸತತವಾಗಿ ಏರಿಕೆ ಆಗ್ತಾ ಇರುವಂತ ಮಾರುಕಟ್ಟೆಯ ಬೆಲೆ. ಸೊ ಇದಾಗಿತ್ತು ಇವತ್ತಿನ ಚಿನ್ನ ಹಾಗೂ ಬೆಳ್ಳಿಯ ದರ. ನೆಕ್ಸ್ಟ್ ವೀಕ್ ಅಲ್ಲಿ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋಣ, ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಸ್ವಲ್ಪ ಒಂದಷ್ಟು ಏನು ಸರ್ವೆಗಳ ಮುಖಾಂತರ ಎಲ್ಲ ಬರ್ತಾ ಇರೋದು. ನೆಕ್ಸ್ಟ್ ವೀಕ್ ಅಲ್ಲಿ ಸ್ವಲ್ಪ ರಿಲೀಫ್ ಸಿಕ್ಬೋದು ಅಂತ ಇದೆ. ಬಟ್ ನೋಡೋಣ. ಎನಿವೇಸ್ ನಾನು ಪ್ರತಿನಿತ್ಯ ವಿಡಿಯೋಸ್ ನ ಮಾಡ್ತಾ ಇರ್ತೀನಿ. ಚಿನ್ನ ಹಾಗೂ ಬೆಳ್ಳಿಯ ದರದ ಬಗ್ಗೆ ನಿಮ್ಗೆ ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ ನ ನೋಡ್ತಾ ಇರಿ, ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಸಿಗೋಣ ಮತ್ತೊಂದು ವಿಡಿಯೋ ಒಂದಿಗೆ. ಧನ್ಯವಾದಗಳು.